ಕಲ್ಪನಾ ಆಂಟಿ ನಿಮ್ಗೆ ರೆಡಿ ಮಾಡಿಸಿ ಕರ್ಕೊಂಡ್ ಬರಕ್ ಹೇಳಿದ್ರು. ಈಗ ಹೇಳಿ ನಾನ್ ಏನ್ ಮಾಡ್ಲಿ? ಶರ್ಟ್ ಚೇಂಜ್ ಮಾಡ್ಲಾ? ತಲೆ ಬಾಚ್ಲಾ? ಟೆಲ್ ಮಿ, ಹೌ ಕೆನ್ ಐ ಹೆಲ್ಪ್ ಯು? ಇಲ್ಲ, ನಾನು ರೆಡಿ ಆಗ್ತೀನಿ. ನೀನ್ ಹೋಗಿ ನಿಮ್ ಸೇವಂತಿ ಮೇಡಮ್ಗೆ ರೆಡಿ ಆಗಕ್ಕೆ ಹೇಳು. ಸೇವಂತಿ ಮೇಡಮ್ ಬರೋದ್ ಬೇಡ ಅಂತ ಕಲ್ಪನಾ ಆಂಟಿ ಹೇಳಿದ್ರು. ಯಾಕೆ? ಅವಳ ಗಂಡನ್ ಮದ್ವೆಗೆ ಅವಳೇ ಬಟ್ಟೆ ತರೋಕ್ ಬರೋದು ಅಂದ್ರೆ ಪಾಪ ಅವಳಗ್ ಸಂಕಟ ಆಗಲ್ವಾ ಅಂತ ಹೇಳಿದ್ರು. ಓ, ಅಂದ್ರೆ ಅಮ್ಮನ ಮನಸ್ಸು ಕರಗ್ತಾ ಇದೆ. ಅವರು ಸಹ ಸೇವಂತಿ ಸ್ಥಾನದಲ್ಲಿ ನಿಂತು ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆಯ್ತು. ಸರ್, ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ರೆಡಿ ಆಗಿ. ಒಂದ್ ಕೆಲ್ಸ ಮಾಡು, ಅಮ್ಮನೂ ಬೇಡ ಸೇವಂತಿನೂ ಬೇಡ, ನಾನು ನೀನು ಇಬ್ಬರೇ ಹೋಗೋಣ. ಯಾಕೆ? ಅಮ್ಮನಿಗೆ ಸೇವಂತಿ ಸಂಕಟ ಪಡಬಾರ್ದು ಅನ್ನೋ ಕಾಳಜಿ, ಆದರೆ ನನಗೆ ಸೇವಂತಿ ಸಂಕಟದಿಂದ ನರಳಬೇಕು ಅನ್ನೋ ಆಸೆ. ನಾನು ನೀನು ಸುತ್ತಾಡದ್ ನೋಡಿ ಅವಳ ಹೊಟ್ಟೆ ಉರಿದು ಹೋಗ್ಬೇಕು. ಬರೀ ಶಾಪಿಂಗ್ ಮಾತ್ರ ಅಲ್ಲ, ಈಗ ಒಂದು ಹೊಸ ಮೂವಿ ರಿಲೀಸ್ ಆಗಿದೆ. ಮೂವಿ ನೋಡ್ಕೊಂಡು ಹಾಗೆ ಚೆನ್ನಾಗಿ ಸುತ್ತಾಡ್ಕೊಂಡು ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಹೋಗಿ ಡೈನ್ ಔಟ್ ಮಾಡ್ಕೊಂಡು ಬರೋಣ. ಸೂಪರ್ ಸರ್, ಕೇಳ್ತಿದ್ರೇನೆ ತುಂಬಾ ತುಂಬಾ ಎಕ್ಸೈಟ್ ಆಗ್ತಿದೆ. ಮತ್ತ್ಯಾಕಿನೂ ಇಲ್ಲೇ ನಿಂತಿದ್ಯಾ? ಕಮಾನ್, ಲೆಟ್ಸ್ ಗೋ. ಆದ್ರೆ ನಾನು ಆಗ್ಲೇ ಕಲ್ಪನಾ ಆಂಟಿಗ್ ಬರಕ್ ಹೇಳಾಯ್ತು. ಈಗ ಬರ್ಬೇಡ ಅಂತ ಹೇಳು. ಅವ್ರೇನಾದ್ರೂ ಬೇಜಾರ್ ಮಾಡ್ಕೊಂಡ್ರೆ? ನಿನಗೆ ಅಮ್ಮ ಬೇಜಾರ್ ಮಾಡ್ಕೊಳ್ಳೋದಿರೋದು ಮುಖ್ಯನಾ ಅಥವಾ ನಾವು ಖುಷಿಯಾಗಿರೋದು ಮುಖ್ಯನಾ? ನಾವು ಖುಷಿಯಾಗಿರೋದೇ ಮುಖ್ಯ. ಹಾಗಿದ್ಮೇಲೆ ಹೋಗ್ಬಿಟ್ಟು ಅಮ್ಮನಿಗೆ ಬರ್ಬೇಡ ಅಂತ ಹೇಳು. ಹಾಗೆ ನಾನು ನೀನು ಈ ತರ ಸುತ್ತಾಡಕ್ ಹೋಗ್ತಾ ಇದೀವಿ, ಶಾಪಿಂಗ್ ಮಾಡ್ತಿದೀವಿ, ಮೂವಿಗೆ ಹೋಗ್ತಾ ಇದೀವಿ ಅಂತ ಸೇವಂತಿಗೆ ಹೇಳಿ ಉರ್ಸ್ಬಿಟ್ ಬಾ. ಇದೆಲ್ಲ ಕೇಳಿ ಒಳಗೆ ರಾತ್ರಿ ಎಲ್ಲ ನಿದ್ದೆನೆ ಬರಲ್ಲ. ಆದ್ರೂ ಅತ್ತೆ, ಪ್ಲೀಸ್, ನನಗೆ ನಾನು ನೀನು ಇಬ್ಬರೇ ಹೋಗ್ಬೇಕು ಅಂತ ಆಸೆ.